Hello guys, Namaskara, welcome back to my YouTube channel Anu Creations. So guys, ಇವತ್ತಿನ vlog ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಈ ಡೈಲಾಗ್ ಹೇಳ್ತಾನೆ ಇರ್ತೀನಿ ನಾನು ಪ್ರತಿ ಸರಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ. ಸೊ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಹೇಗಿದ್ದೀರಾ ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಇನ್ನು ಕೇವಲ ಒಂದೆರಡು ದಿವಸದಲ್ಲಿ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ಸೊ ತುಂಬಾ ಜನ ಹೆಣ್ಮಕ್ಳು ನನ್ನ ಚಾನಲ್ ಇದ್ದೀರಾ ನೋಡ್ತೀರಾ ಅಂತ ನನಗೆ ಗೊತ್ತು. ಸೊ ನೀವು ವ್ಯಾಲೆಂಟೈನ್ಸ್ ಡೇಗೆ ಯಾವ ತರ ಮೇಕಪ್ ಮಾಡ್ಕೊಳೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತೀರಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಮೇಕಪ್ ಮಾಡ್ಕೊಂಡಿದ್ದೀನಿ, ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೇಕಪ್ ಯಾವ ತರ ಮಾಡಿದ್ದೀನಿ ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೋಡ್ಕೊಂಡು ಬನ್ನಿ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರು ನನ್ನ ಜೊತೆ ಕಮೆಂಟ್ಸ್ಗೆ ಶೇರ್ ಮಾಡ್ಕೋಬೋದು. ಸೊ ನೀವು ನಿಮ್ಮ ವ್ಯಾಲೆಂಟೈನ್ಸ್ ಡೇನ ನಿಮ್ಮ ವ್ಯಾಲೆಂಟೈನ್ ಜೊತೆ ಯಾವ ಥರ ಸ್ಪೆಂಡ್ ಮಾಡ್ತೀರಾ, ಯಾವ ಥರ ಮೇಕಪ್ ಮಾಡ್ಕೊತೀರಾ ಅಂತ ನನ್ನ ಜೊತೆ ಕಮೆಂಟ್ಸ್ನ ಶೇರ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಮೇಕಪ್ ಲುಕ್ ಇಷ್ಟ ಆಗಿದ್ರೆ ರೇಟಿಂಗ್ಸ್ ಕೊಡಿ ನೋಡೋಣ. ಎಷ್ಟು 10ಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ. ವೆರಿ 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 ಸಿಂಪಲ್ ಆ್ಯಂಡ್ ಕ್ವಿಕ್ ಮೇಕಪ್ ನಾನು ಮಾಡೋದು. ಗೋ ಟು ಮೇಕಪ್ ಅಂತ ಹೇಳ್ಬೋದು. ಈ ಒಂದು ಮೇಕಪ್ ಲುಕ್ನ ನೀವು ಬೇಕಾದರೆ ಕಾಲೇಜ್ಗೆ ಹೋಗ್ಬೇಕಾದ್ರೂ ಮಾಡ್ಕೋಬೋದು, ಅಥವಾ ನೀವೇನಾದರೂ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಔಟ್ಸೈಡ್ ಹೋಗಬೇಕು, ಎಲ್ಲಾದರೂ ಹೋಗಬೇಕು ಅನ್ನೋ ಟೈಮ್ ಆದರೂ ಮಾಡ್ಕೋಬೋದು. ಸೊ ಅಲ್ಲಿ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಿದರೆ ಅದ್ರ ಬದಲು ನೀವು ಇನ್ ಕೇಸ್ ಔಟ್ಸೈಡ್ ಹೋಗ್ತೀರಾ ಅಂದರೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಬೆಸ್ಟ್ ಸನ್ ಅವಾಯ್ಡೆನ್ಸ್ ಸಿಗುತ್ತೆ. ಅಷ್ಟು ಈ ಥರ ಒಂದು ಯಾವುದೋ ಬೇರೆ ರೀತಿಯಾದಂಥ ಮೇಕಪ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಸೊ ನಿಮಗೆ ಬೇರೆ ಯಾವ ಥರ ಕಾನ್ಸೆಪ್ಟ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಮಾಡಿರೋ ಮೇಕಪ್ ಲುಕ್ ಬಂದು ಸ್ವಲ್ಪ ಮಾಡ್ರನ್ ಲುಕ್ಕಲ್ಲಿ ಮಾಡಿದ್ದೀನಿ. ಅಂದರೆ ನಾನು ಈವ್ನಿಂಗ್ ಡೇಟ್ಗೆ ಹೋಗೋ ಒಂದು ಲುಕ್ಕಲ್ಲಿ ಮಾಡಿದ್ದೀನಿ. ಸೊ ನೀವು ಇದೇ ಮೇಕಪ್ ಲುಕ್ನ ಮಾಡೋದು ಸ್ವಲ್ಪ ಟ್ರೆಡಿಷನಲ್ಲೇ ಮಾಡ್ಕೋಬೋದು. ಇನ್ ಕೇಸ್ ಇದಕ್ಕೆ ನೀವು ಸ್ವಲ್ಪ ಬಿಂದಿ ಇಟ್ಕೊಂಡು ಜುಮ್ಕಾ ಆಮೇಲೆ ಸ್ಯಾರಿ ಅಥವಾ ಎತ್ನಿಕ್ ನೀವೇನು ಹಾಕ್ತಿರೋ ಅದನ್ನು ಹಾಕ್ಕೊಂಡು ಸಹ ನೀವು ರೆಡಿ ಆಗ್ಬೋದು. ಸೇಮ್ ಲುಕ್ನೇ ಚೆನ್ನಾಗಿ ಬರುತ್ತೆ, ಸಿಕ್ಕಾಪಟ್ಟೆ ಗುಡ್ ಲುಕ್ ಕೊಡುತ್ತೆ ನಿಮಗೆ. ಸೊ ನಾನಿವತ್ತು ಬಂದು ಸಿಂಪಲ್ಲಾಗಿ ಒಂದು ಈವ್ನಿಂಗ್ ಡಿನ್ನರ್ಗೆ ಡೇಟ್ಗೆ ಹೋದವಾಗ ಯಾವ ಥರ ರೆಡಿ ಆಗೋದು ಅಂತ ಹೇಳಿ ಈ ವ್ಲಾಗಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡಿದ್ದೀನಿ ಅಂತ ಹಾಕಿದ್ದೀನಿ, ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಯಾರ್ಯಾರು ಹೆಣ್ಮಕ್ಳು ಎಲ್ಲ ಇರ್ತಾರಲ್ವ ಮೇಕಪ್ ಮಾಡ್ಕೋಬೇಕು ಅಂತ ಅವ್ರಿಗೂ ಯಾರಿಗಾರಿಗೆ ಇಷ್ಟ ಇರುತ್ತೋ ಸೊ ಅವ್ರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಸೊ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದೀನಿ, ಲೇಟ್ ಮಾಡೋದು ಬೇಡ, ಹೋಗಿ ನೋಡ್ಕೊಬನ್ನಿ. ಸೊ ಫಸ್ಟ್ ಸ್ಟೆಪ್ ನಾನು ಎಲ್ಲೇ ಡೈಲಿ ಮೇಕಪ್ ಆಗಿರ್ಬೋದು ಅಥವಾ ರ್ಯಾಂಡಮ್ ಫಂಕ್ಷನ್ ವೇರ್ ಯಾವಾಗಲೇ ಆಗಿರ್ಬೋದು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊತೀನಿ. ಇದು ನಮ್ಮ ಓಪನ್ ಪೋರ್ಸ್ ಹಾಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ರೋಸ್ ವಾಟರ್ನ ಫಸ್ಟ್ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನಿಲ್ಲಿ ಟೋನರ್ ಹಾಗೆ ಮಾಯ್ಶ್ಚರೈಸರ್ ಎಲ್ಲ ರೀತಿಯಾಗಿ ಒಂದು ಅಲೋವೆರಾ ಜೆಲ್ನ ನಾನು ಇವತ್ತು ಯೂಸ್ ಮಾಡ್ತೀನಿ. ಅಫೋರ್ಡಬಲ್ ಪ್ರೈಸಸ್ ಮೇಕಪ್ನ ಯಾವ ಥರ ಮಾಡೋದು ಅಂತ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಯಾವುದು ಪ್ರೈಮರ್ ಆಗಿ ಮಾಯ್ಶ್ಚರೈಸರ್ ಆಗಿ ಎಲ್ಲದಕ್ಕೂ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಅದೇ ಥರನೇ ಯೂಸ್ ಮಾಡ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಇದು ಒಂದು ನೈಟ್, ಇವಾಗ ವ್ಯಾಲೆಂಟೈನ್ಸ್ ಡೇಗೆ ನೈಟ್ ಒಂದು ಡೇಟ್ ಲುಕ್ ಆಗಿರೋದ್ರಿಂದ ಸಿಂಪಲ್, ವೆರಿ ಸಿಂಪಲ್ ಗೋ ಟು ಮೇಕಪ್ ಲುಕ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ. ಹಾಗಾಗಿ ಆ ಒಂದು ಮೇಕಪ್ ಲುಕ್ನ ಈ ಒಂದು ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಒಂದು ಗ್ಲೋ ನಿಮ್ಗೆ ಎಷ್ಟು ಚೆನ್ನಾಗಿ ಸಿಕ್ಕಾಪಟ್ಟೆ ಗ್ಲೋ ಇರುತ್ತೆ ನೋಡ್ತೀನಿ ಬನ್ನಿ. ಸೊ ಈಗ ಅಲೋವೆರಾ ಜೆಲ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ ಏರಿಯಾನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೋಡ್ಬೋದು ನೀವು ಈಗ ಇಲ್ಲೆಲ್ಲ ನ್ಯಾಚುರಲ್ ಗ್ಲೋ ಕಾಣ್ತಾ ಇದೆ. ಸೊ ಅಲೋವೆರಾ ಜೆಲ್ಲ ಯೂಸ್ ಮಾಡೋದ್ರಿಂದ ಒಂದು ಗ್ಲೋ ಬರುತ್ತೆ ನಮ್ಮ ಫೇಸ್ಗೆ. ನೀವು ಈ ಥರ ನೈಟ್ ಲುಕ್ಗೆಲ್ಲ ಲೈಟ್ ಬಿದ್ದಾಗ ನಮ್ಮ ಮೇಲೆ ಫುಲ್ ಅದೊಂದು ಗ್ಲೋಯಿ ಮೇಕಪ್ ಥರ ಕಾಣುತ್ತೆ. ಹಾಗಾಗಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಿದ್ದೀನಿ ಇವತ್ತು ನಾನು. ಸೊ ನೀವು ಯಾವುದೇ ಫೌಂಡೇಶನ್ ಅಪ್ಲೈ ಮಾಡೋಕ್ಕೆ ಮುಂಚೆ ನಿಮ್ಮ ಬೇಸ್ನ ನೀವು ಯಾವ ಥರ ಮಾಡಿರ್ತೀರಾ ಅನ್ನೋದನ್ನೇ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಬೇಸ್ ನಾವು ಯಾವತ್ತೂ ಪ್ರಾಪರಾಗಿ ಮಾಡಬೇಕು. ಸೊ ಹಾಗಾಗಿ ಒಳ್ಳೆ ಒಂದು ಮಾಯ್ಶ್ಚರೈಸರ್ ಆಗಿರ್ಬೋದು, ಒಂದು ಒಳ್ಳೆ ಸ್ಕಿನ್ ಟೋನರ್ ಆಗಿರ್ಬೋದು, ಎಲ್ಲನೂ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು 2 ಸೆಕೆಂಡ್ಸನ್ನ ಬಿಟ್ಟು ನೆಕ್ಸ್ಟ್ ನಾನು ಡೈರೆಕ್ಟ್ ಫೌಂಡೇಶನ್ ಅಪ್ಲೈ ಮಾಡ್ತೀನಿ. ಸೊ ಇವತ್ತು ನಿಮ್ಮ ಹತ್ರ ಯಾವ ಫೌಂಡೇಶನ್ ಇರುತ್ತೋ ಅದು ಯೂಸ್ ಮಾಡ್ಬೋದು. ಇವತ್ತು ನಾನು ಝೋವಿ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ತುಂಬ ದಿವಸದಿಂದ ನಾನು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಖಾಲಿ ಆಗ್ತಾ ಬಂದಿದೆ. ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ವೈಸು ಆಗಿರ್ಬೋದು, ನಾನು ಯೂಸ್ ಮಾಡೋದವಾಗ ಆಗಿರ್ಬೋದು ತುಂಬಾ ಒಂದು ಒಳ್ಳೆ ಲಾಂಗ್ ಲಾಸ್ಟಿಂಗ್ ಲುಕ್ ಕೊಡುತ್ತೆ. ನಿಮಗೆ ಯಾವ್ದು ಕಂಫರ್ಟಬಲ್, ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ ಅದನ್ನ ನೀವು ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ಡಾಟ್ ಮಾಡಿಕೊಂಡು ಈ ಒಂದು ಮೇಕಪ್ ಲುಕ್ನ ನೀವು ಇನ್ ಕೇಸ್ ಎಲ್ಲಾದರೂ ಅರ್ಜೆಂಟ್ ಎಮರ್ಜೆನ್ಸಿಗೆ ಹೋಗಬೇಕು ಅಥವಾ ಕಾಲೇಜ್ಗೆ ಏನಾದರೂ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕೆ
ಎಲ್ಲ ರೀತಿಯಾದಂಥ ಒಂದು ಮೇಕಪ್ಗೆ ಟ್ರೈ ಮಾಡ್ಬೋದು. ಸೊ ಈಗ ಬ್ಲೆಂಡ್ ಮಾಡ್ಕೊಳಕ್ಕೆ ನಾನು ಇದನ್ನು ಸ್ವಲ್ಪ ವೆಟ್ ಮಾಡ್ಕೊತಾ ಇದ್ದೀನಿ. ರೋಸ್ ವಾಟರ್ನೇ ಅಪ್ಲೈ ಮಾಡ್ತೀನಿ. ಇನ್ ಕೇಸ್ ರೋಸ್ ವಾಟ್ರು ನಿಮ್ಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ವಾಟರ್ ಸಹ ಹಾಕ್ಕೋಬೋದು. ಸೊ ಇದನ್ನ ಬ್ಲೆಂಡ್ ಮಾಡ್ಕೊಳೋದ್ರ ಮೇಲೆ ನಿಮ್ಮ ಮೇಕಪ್ ಸೆಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು ಫೌಂಡೇಶನ್ ಅಟ್ಲೀಸ್ಟ್ ನೀವು ಒಂದು 5 ಮಿನಿಟ್ಸ್ ಆದರೂ ಬ್ಲೆಂಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಸ್ಕಿನ್ನಲ್ಲಿ ಅದು ನೀಟಾಗಿ ಸೆಟ್ ಆಗಬೇಕು. ಸೊ ನೋಡ್ಬೋದು ನನಗೆ ಇಲ್ಲೆಲ್ಲ ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಇದರಿಂದ ಇಲ್ಲಿ ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಸರಿ, ಇವಾಗ ನಾನು ಇಷ್ಟು ಬ್ಲೆಂಡ್ ಮಾಡಿದ್ದಾದ್ಮೇಲೆ ನೋಡ್ಬೋದು ನೀವು. ಸೊ ನಾನು ಫೌಂಡೇಶನ್ ಹಾಕಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ, ನ್ಯಾಚುರಲ್ ಆಗಿ ಒಂದು ಕ್ರೀಮ್ ಹಾಕಿದ್ದೀನಿ ಅನ್ನೋ ಥರನೇ ಕಾಣ್ತಾ ಇದೆ. ಸ್ವಲ್ಪ ಇಲ್ಲಿ ಕಣ್ಮೇಲೆಲ್ಲ ನೀಟಾಗಿ ಹಿಂಗೆ ಮಾಡ್ಕೊಳ್ಳಿ. ಇಲ್ಲಿ ಒಂದು ಲೈನ್ಸ್, ಏಜಿಂಗ್ ಲೈನ್ಸ್ ಆಗಿರ್ಬೋದು, ಇವನ್ನೆಲ್ಲ ಕವರ್ ಮಾಡ್ಕೋಬೋದು. ಸೊ ನೀಟಾಗಿ ಸೆಟ್ ಆಗಿದೆ ನನ್ನ ಫೌಂಡೇಶನ್ನು. ಅಷ್ಟು ಇವತ್ತು ನಾನು ಯೂಸ್ ಮಾಡ್ತಿರೋ ಕಾಂಪ್ಯಾಕ್ಟ್ ಬಂದು ಫೇಸ್ ಪೌಡರ್, ಪಾಂಡ್ಸ್ ಫೇಸ್ ಪೌಡರ್ ಅನ್ನೋದು ನ್ಯಾಚುರಲ್ ಗ್ಲೋದು. ಸೊ ಇದರಲ್ಲಿ ಆ್ಯಕ್ಚುಲಿ ಪಾಂಡ್ಸ್ ಅವರು 2 ಫ್ಲೇವರ್ಸ್ನ ಲಾಂಚ್ ಮಾಡಿದ್ದಾರೆ. ಒಂದು ಬಂದು ಈ ಒಂದು ಶೇಡಲ್ಲಿದೆ, ಇನ್ನೊಂದು ಬಂದು ಪಿಂಕ್ ಶೇಡಲ್ಲಿದೆ. ಸೊ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಪೌಡರ್ ಬಂದು. ಸೊ ನಾನು ರೀಸೆಂಟಾಗಿ ಇದನ್ನು ಆರ್ಡರ್ ಮಾಡಿಕೊಂಡೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದನ್ನು ಬಫಲ್ ಹತ್ರ ಹಾಕ್ಬೋದು, ಅಥವಾ ನೀವು ಬ್ರಷ್ ಯೂಸ್ ಮಾಡೋದಾದ್ರೆ ಬ್ರಷಲ್ಲಿ ಕಂಫರ್ಟಬಲ್ ಇದ್ದರೆ ಬ್ರಷಲ್ಲಾದರೂ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಇವತ್ತು ಹೆಂಗಿದ್ರು ಬಫ್ ಇತ್ತಲ್ವ, ಸೊ ಹಾಗಾಗಿ ಬಫಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಡಿಪ್ ಮಾಡಿ ಫಸ್ಟು, ಆಮೇಲೆ ಇದನ್ನು ಈ ಥರ ಟ್ಯಾಪ್ ಮಾಡಿಕೊಂಡು ಇದು ಸೇಮ್ ನಮಗೆ ಕಾಂಪ್ಯಾಕ್ಟ್ ಪೌಡ್ರ್ ಯಾವ ಥರ ಲುಕ್ ಕೊಡೋದು ಅದೇ ಥರನೇ ಕೊಡುತ್ತೆ. ನಿಮ್ಗೆ ಬೇಕಾದರೆ ಬ್ರಷಲ್ಲಿ ಸಹ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಈ ಥರ ಡಿಪ್ ಮಾಡಿ ಈ ಥರ 1-2 ಸತಿ ಅಂದು ನೋಡಿ, ಈ ಥರ. ಸೊ ಈ ಒಂದು ಪೌಡ್ರ್ ನೀವು ಇನ್ ಕೇಸ್ ಏನಾದರೂ ಕಾಲೇಜ್ಗೆ ಡೈಲಿ ವೇರ್ ಮಾಡ್ತೀರಾ ಪೌಡ್ರ್, ಅಥವಾ ಏನಾದರೂ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಅಂತಂದರೆ ಈ ಪೌಡ್ರನ್ನ ಯೂಸ್ ಮಾಡ್ಬೋದು. ಸೊ ಇದು ಯಾವುದೇ ರೀತಿ ಕಾಂಪ್ಯಾಕ್ಟ್ ಪೌಡ್ರ್ ಥರನೂ ಕಾಣೋದಿಲ್ಲ, ನಾರ್ಮಲ್ ಪೌಡ್ರ್ ಥರ ಕಾಣುತ್ತೆ. ಸಿಕ್ಕಾಪಟ್ಟೆ ಗ್ಲೋಯಿ ಮೇಕಪ್ ಲುಕ್ ಥರ ಕೊಡುತ್ತೆ. ನೀವು ಈಗ ಎಷ್ಟು ನ್ಯಾಚುರಲಾಗಿ ಕಾಣ್ತಾ ಇದೆ. ನನ್ನ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ಮೇಕಪ್ ಹಾಕಿದ್ದೀನಿ ಅನ್ನೋ ಥರನೇ ಕಾಣ್ತಾ ಇಲ್ಲ, ಫುಲ್ ನ್ಯಾಚುರಲಾಗಿ ಕಾಣ್ತಾ ಇದೆ. ಸೊ ಇವತ್ತು ನಾನು ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ ನಿಮಗೆ. ನಿಮ್ಮ ಮನೇಲಿ ಇನ್ ಕೇಸ್ ನೀವೇನಾದರೂ ಓಲ್ಡ್ ಮಸ್ಕಾರ ಆ ಥರ ಏನಾದರೂ ಇಟ್ಟಿದ್ರೆ, ಸೊ ಅದರಿಂದ ನೀವು ಐಬ್ರೋಸ್ನ ಯಾವ ಥರ ಫಿಲ್ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ. ಸೊ ಇದು ನೋಡಿ, ಓಲ್ಡ್ ಮಸ್ಕಾರ ನನ್ನ ಮನೇಲಿ ಇತ್ತು ಇದು. ಸೊ ಇದರಿಂದ ಈ ಥರ ನಿಮ್ಮ ಐಬ್ರೋಸ್ಗೆ ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಪು. ಐಬ್ರೋ ಪೆನ್ಸಿಲ್ಗಿಂತ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇನ್ ಕೇಸ್ ಏನಾದರೂ ಅದರಲ್ಲಿ ಇದ್ದಿದ್ದು ಪ್ರಾಡಕ್ಟ್ ನಿಮ್ಗೆ ಸಾಲಿಲ್ಲ ಅಂತಂದರೆ, ಸೊ ಇದರಲ್ಲಿ ನಾನು ನಾರ್ಮಲಾಗಿ ಯಾವಾಗಲೂ ಯೂಸ್ ಮಾಡ್ತೀನಲ್ವಾ, ಸೊ ಪ್ಯಾಲೆಟಿಂದನೇ ಸ್ವಲ್ಪ ತೆಗೆದು ನನ್ನ ಐಬ್ರೋಸ್ನ ನಾನು ಸೆಟ್ ಮಾಡ್ಕೊತೀನಿ. ಸೊ ಈ ಥರ. ಆ್ಯಕ್ಚುಲಿ ನಾನು ಐಬ್ರೋಸ್ ಮಾಡಿಸಿಲ್ಲ, ಇನ್ನೂ ಸಿಕ್ಕಾಪಟ್ಟೆ ಐಬ್ರೋಸ್ ಬಂದುಬಿಟ್ಟಿದೆ. ಸೊ ಹಾಗಾಗಿ ಜಸ್ಟ್ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಒಂದು ಸ್ವಲ್ಪ ದಪ್ಪನೇ ಇದೆಯಲ್ವ, ಹಾಗಾಗಿ ಹಂಗೆ ಬಿಡ್ತೀನಿ. ನಿಮಗೆ ಏನಾದರೂ ಅಕಸ್ಮಾತ್ ಲೈಟ್ ಐಬ್ರೋಸ್ ಇದ್ದರೆ, ಸೊ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಐಬ್ರೋದು ಶೇಪ್ ಬರುತ್ತಲ್ವ, ಬ್ರಷ್ ಇರುತ್ತಲ್ಲ, ಸೊ ಆವಾಗ ಬ್ರೌನ್ ಕಲರ್ ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ನೀಟಾಗಿ ನೀವು ಸ್ವಲ್ಪ ಶೇಪ್ ಕೊಟ್ಕೊಂಡು, ಸೊ ಆಮೇಲೆ ಇದರಲ್ಲಿ ಸ್ವಲ್ಪ ಡಿಪ್ ಮಾಡಿಕೊಂಡು ಈ ಥರ ಬ್ರಷ್ ಮಾಡ್ಕೊಳ್ಳಿ. ಸೊ ಈ ಥರ ಬ್ರಷ್ ಮಾಡ್ಕೊಳ್ಳಿ.
ನನಗೆ ಸ್ವಲ್ಪ ಜಾಸ್ತಿ ಮಂದರೋದ್ರಿಂದ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಇದೊಂದು ಸಿಂಪಲ್ ಹ್ಯಾಕ್ ಆಯಿತು. ಸೊ ಇವಾಗ ನನ್ನ ಐಬ್ರೋಸ್ ಸಹ ಫಿಲ್ ಆಯಿತು. ಸೊ ನೆಕ್ಸ್ಟ್ ಈಗ ಐಲೈನರ್ ಹಾಕ್ಕೊಬಿಡೋಣ. ಆ್ಯಕ್ಚುಲಿ ನನಗೊಂದು ಕಮೆಂಟ್ ಸಹ ಬಂದಿತ್ತು, ಐಲೈನರ್ ಯಾವ ಥರ ಹಾಕೊಂತೀರ ತೋರಿಸಿ ಅಕ್ಕ ಅಂತ ಹೇಳಿ. ಅದು ಐ ಡಿ ಮರ್ತೋಗಿದೆ ಯಾರು ಅಂತ. ಸೊ ನಾನು ಮೆನ್ಷನ್ ಮಾಡ್ತೀನಿ ಬೇಕಂದರೆ. ಸೊ ಅದು ಸಹ ಬಂದಿತ್ತು. ನಾನು ಸಿಂಪಲ್ಲಾಗಿ ನಾರ್ಮಲಾಗಿ ಎಲ್ಲರೂ ಯಾವ ಥರ ಯೂಸ್ ಮಾಡ್ತಾರೋ ನಾನು ಯಾವುದೇ ರೀತಿ ಐಬ್ರೋ ಸ್ಕೆಚ್ ಬರುತ್ತಲ್ಲ ಅದು ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದು ಬೇಗ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಲಾಂಗ್ ಲಾಸ್ಟಿಂಗ್ ಇರಲ್ಲ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ಸಿಪ್ಪೆ ಎದ್ದೊಳೋ ಥರ ಅದೆಲ್ಲ ಆಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಈ ಒಂದು ಡ್ಯಾಸ್ಲರ್ ಐಲೈನರ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅದು ಆಲ್ಮೋಸ್ಟ್ ನೀವು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಫಂಕ್ಷನ್ಸ್ಗೆ ಏನಾದರೂ ಹೋದರೆ ತುಂಬ ಲಾಂಗ್ ಟೈಮು ಸಹ ಇರುತ್ತೆ. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಏನಿಲ್ಲ ನೋಡಿ, ಈ ಥರ ನಾನು ಕೈನ ಹಿಂಗೆ ಇಟ್ಕೊಂಡು ನಾರ್ಮಲ್ಲು ಮಿರರ್ ಇದೆ. ಸ್ಮಾಲ್ ಲೈನ್ನ ಡ್ರಾ ಮಾಡಿಕೊಂಡೆ. ನೋಡ್ಬೋದು, ಹಿಂಗೆ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಡಿ, ಅದು ದಪ್ಪ ಬಂದ್ಬಿಡುತ್ತೆ. ಸೊ ಇದನ್ನ ಇಟ್ಕೊಂಡು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತನಕ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಶೇಪ್ ಕೊಟ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ನೋಡಿ ಇಲ್ಲಿ ಈ ಥರ ಜಸ್ಟ್ ಒಂದು ಕರ್ವ್ ಹಾಕಿದ್ದೀನಿ. ಸೊ ಈ ಥರ ಜಸ್ಟ್ ಒಂದು ಸ್ಲೈಂಟಾಗಿ ಹಿಂಗೆ ಸ್ವಲ್ಪ ಕರ್ವ್ ಮಾಡಿಕೊಂಡ್ರೆ ಅದೊಂದು ಐ ಲುಕ್ ಚೆನ್ನಾಗಿ ಬರುತ್ತೆ. ಸರಿ, ಅಷ್ಟೇ, ವೆರಿ ಸಿಂಪಲ್. ಆ್ಯಸ್ ಇಟ್ ಈಸ್ ಸೇಮ್ ಈ ಕಡೆನೂ ಡ್ರಾ ಮಾಡ್ಕೋಬೇಕು ಅದೇ ಥರನೇ. ಸೊ ನೆಕ್ಸ್ಟ್ ನಾನಿಲ್ಲಿ ನನ್ನ ಐ ಶೇಡ್ಸ್ ಮತ್ತು ಚೀಕ್ ಟಿಂಟ್ನ ಫಿಲ್ ಮಾಡುತ್ತೀನಿ. ನಾನು ಯಾವಾಗಲೇ ಆಗಲಿ, ಸೊ ಇಲ್ಲಿದೆ ಐ ಶ್ಯಾಡೋ ಪ್ಯಾಲೆಟು, ಬಟ್ ಇದರಲ್ಲಿ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ನನಗೆ. ಸೊ ಅದು ಐಬ್ರೋ ಫಿಲ್ಲಿಂಗ್ ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಲಿಪ್ಸ್ಟಿಕ್, ನಾರ್ಮಲ್ ನನ್ನ ಲಿಪ್ಸ್ಟಿಕ್ಸ್ ಇರುತ್ತಲ್ಲ ಅದೇ ಲಿಪ್ಸ್ಟಿಕ್ಸಲ್ಲಿ ನಾನು ಚೀಕ್ ಟಿಂಟ್ ಆಗಿರ್ಬೋದು ಅಥವಾ ಐ ಶೇಡ್ಸ್ ಆಗಿರ್ಬೋದು ಅದನ್ನು ಫಿಲ್ ಮಾಡ್ಕೊತೀನಿ. ಸೊ ಈ ಥರ ಇದರಲ್ಲಿ ತೊಗೊಂಡು ಸ್ಮಡ್ಜ್ ಮಾಡಿಕೊಂಡು ಒಂದು 2 to 3 ಟೈಮ್ಸ್ ಟ್ಯಾಪ್ ಮಾಡಿ ಯಾವಾಗಲೂ ಬೇರೆ ಕಲರ್ಸ್ ಯೂಸ್ ಮಾಡ್ತಿದ್ದೆ. ಸೊ ಇವತ್ತು ಈ ಒಂದು ಪರ್ಪಲ್ ಶೇಡ್ ಯೂಸ್ ಮಾಡೋಣ ಅಂತ ಅನ್ನಿಸ್ತು. ಸೊ ನೋಡ್ಬೋದು, ಇದನ್ನೇ ನಾನು ಸ್ವಲ್ಪ ಚೀಕ್ ಮೇಲೆ ಸಹ ಅಪ್ಲೈ ಮಾಡ್ತೀನಿ. ನನಗೇನು ಜಾಸ್ತಿ ಇಷ್ಟ ಆಗಲ್ಲ ಚಿಕ್ ಟಿಂಟು, ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡೋದು ಕಮ್ಮಿನೇ. ಇವತ್ತು ನನ್ನ ಡ್ರೆಸ್ ಮ್ಯಾಚಿಂಗ್ನ ನಾನು ಇಲ್ಲಿ ಐ ಶೇಡ್ಸ್ಗೆ ಯೂಸ್ ಮಾಡಿದ್ದೀನಿ. ನನ್ನ ಡ್ರೆಸ್ಸು ಆಲ್ಮೋಸ್ಟ್ ಸಿಮಿಲರ್ ಆ ಕಲರ್ ಬರುತ್ತೆ. ಸೊ ಹಾಗಾಗಿ ನಾನು ಆ ಶೇಡ್ಸ್ನ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಯಾವ್ದು ಕಂಫರ್ಟಬಲ್ಲು ಆ ಶೇಡ್ಸ್ ನೀವು ಯೂಸ್ ಮಾಡಿ. ಬ್ಯೂಟಿ ಲಿಪ್ಸ್ಟಿಕ್ ಇದೆ, ಕಿಸ್ ಬ್ಯೂಟಿದಿದೆ. ಸೊ ಇವತ್ತು ನಾನು ಕಿಸ್ ಬ್ಯೂಟಿ ಯೂಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಈ ಥರ ಲಿಕ್ವಿಡ್ ಲಿಪ್ಸ್ಟಿಗೆ ನಾನು ಪೆನ್ಸಿಲ್ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇದರಲ್ಲೇ ನಾನು ಲಿಪ್ ಲೈನರ್ನ ನೀಟಾಗಿ ಡ್ರಾ ಮಾಡ್ಕೊಬಿಡ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ಇದನ್ನೆಲ್ಲ ನೀಟಾಗಿ ಇಲ್ಲಿ ಎಕ್ಸಸ್ ಅಮೌಂಟ್ ಆಫ್ ಲಿಕ್ವಿಡ್ ಇರುತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಇಲ್ಲಿ ತೆಗೆದ್ಬಿಟ್ಟು ಹಿಂಗೆ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಶೇಪ್ ಕೊಟ್ಕೋಬೇಕು, ಬನ್ನಿ ತೋರಿಸ್ತೀನಿ. ಸೊ ಫಸ್ಟ್ ಈ ಕಡೆಯಿಂದ ಹಿಂಗೆ ಸ್ಮರ್ಚ್ ಮಾಡ್ಕೊತೀನಿ ಹಿಂಗೆ. ಸೊ ನೆಕ್ಸ್ಟ್ ಈ ಕಡೆಯಿಂದ ಹಿಂಗೆ ಸ್ಮರ್ಚ್ ಮಾಡ್ಕೊತೀನಿ. ಸೊ ಇಲ್ಲಿ ಎರಡೂ ಶೇಪ್ ಬರುತ್ತಲ್ವಾ, ಈ ಕಡೆಯಿಂದ ಹಿಂಗೆ
ನೆಕ್ಸ್ಟ್ ಇಲ್ಲಿ ನೀಟಾಗಿ ಔಟ್ಲೈನ್ ಡ್ರಾ ಮಾಡ್ತಾ ಹೋಗ್ತೀನಿ, ಸ್ವಲ್ಪ ಸ್ವಲ್ಪ ಡಿಪ್ ಮಾಡಿಕೊಂಡು ಔಟ್ಲೈನ್ ಮಾಡ್ಕೊತಾ ಹೋಗ್ತೀನಿ ಫಸ್ಟು. ಸೊ ಇಲ್ಲಿ ಡೌನು ಈ ಥರ ಲಿಪ್ಸ್ನ ಕ್ಲೋಸ್ ಮಾಡಿ ಸೊ ಈ ಥರ ಫಸ್ಟ್ ನಾನು ಲಿಪ್ಸು ಅದು ಇದರಲ್ಲೇ ನಾನು ಲಿಪ್ ಲೈನರ್ನ ಡ್ರಾ ಮಾಡ್ಕೊಬಿಡ್ತೀನಿ. ಲಿಕ್ವಿಡ್ ಲಿಪ್ಸ್ಟಿಕ್ ಮಾತ್ರ, ನಾರ್ಮಲ್ ಮ್ಯಾಟ್ ಫಿನಿಶಿಂಗ್ ಲಿಪ್ಸ್ಟಿಕ್ ಆದರೆ ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ಹಿಂಗೆ ಬ್ರಾಡ್ ಮಾಡ್ಕೊಂಡು ಲಿಪ್ಸ್ನ ಫ್ಲ್ಯಾಶ್ ಹೊಡಿತಿದ್ದೆ ಕಾಣಿಸ್ತಾನೆ ಇವರು. ಸೊ ಹಿಂಗೆ ಮಾಡಿಕೊಂಡು ನೆಕ್ಸ್ಟ್ ನಾನು ಏನಿದೆ ಆ ಲಿಪ್ಸ್ಟಿಕ್ನ ತಗೊಂಡು ಸೊ ಇಲ್ಲಿ ಫುಲ್ ಲಿಪ್ಸ್ಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಶೇಪ್ ಕರೆಕ್ಟಾಗಿ ನೋಡಿಕೊಂಡು ಕೊಟ್ಕೊಳ್ಳಿ. ಈ ಥರ ಸೊ ಈ ಥರ ಲಿಪ್ಸ್ಟಿಕ್ಸ್ನ ಅಪ್ಲೈ ಮಾಡಬೇಕಾದ್ರೆ ಸೊ ಆದಷ್ಟು ಸ್ವಲ್ಪ ಇಲ್ಲಿ ತನಕ ಹಾಕ್ಕೊಳ್ಳಿ. ಸೊ ನೀವು ಅಬ್ಸರ್ವ್ ಮಾಡ್ತೀರ ಒಬ್ಬೊಬ್ರು ಮಾತಾಡಬೇಕಾದ್ರೆ ಇಷ್ಟು ಮಾತ್ರ ಹಾಕೊಂಡಿರ್ತಾರೆ, ಸೊ ಅದೆಲ್ಲ ವೈಟ್ ವೈಟ್ ಕಾಣ್ತಾ ಇರುತ್ತೆ. ಸೊ ಆ ಥರ ಮಾಡೋಕೆ ಹೋಗ್ಬೇಡಿ, ನೀಟಾಗಿ ಇದು ತಗೊಂಡು ಇಲ್ಲಿ ತನಕ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಸ್, ಲಿಪ್ಸ್ಟಿಕ್ ಆಯಿತು. ಸೊ ಇವಾಗ ನನ್ನ ಔಟ್ಫಿಟ್ ನಾನು ಹಾಕ್ಕೊಬಂದು ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಮೇಕ್ ಓವರ್ ಲುಕ್ ಯಾವ ಥರ ಇದೆ ಅಂತ. ಸೊ ಈಗ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಬರ್ತೀನಿ. Keep you in my heart is where you are. I still think of you, I want you coming back. I remember ನಮ್ಮ ಮೇಕಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ಥರ ಇನ್ನೂ ಹೆಚ್ಚು ಮೇಕಪ್ ವಿಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇದೇ ರೀತಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ದಾರೆ, ಪ್ಲೀಸ್ ಟೇಕ್ ಅ ಮೊಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇದೇ ಥರ ಡಿಫ್ರೆಂಟ್ ವಿಡಿಯೋಸ್ ನಾನು ನನ್ನ ಚಾನಲ್ ಹಾಕಿದ್ದೀನಿ. ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಮೀಶೋ ಹಾಲ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಹಾಲ್ ಆಗಿರ್ಬೋದು, ಮೇಕಪ್ ವಿಡಿಯೋ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಎಲ್ಲ ರೀತಿಯಾದಂಥ ವಿಡಿಯೋಸ್ ನನ್ನ ಚಾನಲ್ ಇದೆ. ಸೊ ಪ್ಲೀಸ್ ಟು ವಿಸಿಟ್ ಆ್ಯಂಡ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾವ ಥರ ಬೇರೆ ಥರ ಮೇಕಪ್ ಲುಕ್ಸ್ ಯಾವ ಥರ ಬೇಕು ನಿಮಗೆ ಅಂತೇಳಿ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇನ್ ಅಡ್ವಾನ್ಸ್. ನಿಮ್ಮ ವ್ಯಾಲೆಂಟೈನ್ಸ್ ಡೇ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಿ ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ನಾವೇನು ಜಾಸ್ತಿ ದುಡಿಯೋಕ್ಕೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಮಗೇನು ಅದಷ್ಟು ಆವಾಗಿನಿಂದ ಇದು ಮಾಡ್ಕೊಂಡು ಬಂದಿಲ್ಲ. ಸೊ ಹಾಗಾಗಿ ನಾವೇನು ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಸೊ ಸಿಂಪಲ್ಲಾಗಿ ನೀವೇನಾದರೂ ಇನ್ ಕೇಸ್ ಒಂದು ಈವ್ನಿಂಗ್ ಡೇಟ್ಗಾಗಿರ್ಬೋದು, ಈವ್ನಿಂಗ್ ಡಿನ್ನರ್ಗಾಗಿರ್ಬೋದು ಹೋಗೋದಾದರೆ ಈ ಒಂದು ಮೇಕಪ್ ಲುಕ್ ತುಂಬಾ ಡೀಸೆಂಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಶೂಟ್ ಮಾಡಿದೆ. ಸೊ ಇದೇ ಥರ ಹೆಚ್ಚು ವಿಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ಇನ್ಸ್ಟಾಗ್ರಾಮಲ್ಲೂ ಸಹ ಅನು ಕ್ರಿಯೇಷನ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐ ಡಿ ಇದೆ. ಸೊ ಅಲ್ಲೂ ಸಹ ನೀವು ಹೆಚ್ಚು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ಬೋದು. ಸೊ ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ, ಸ್ಟೇ ಟ್ಯೂನ್ಡ್, ಬಾಯ್.